ಒಂದು ವೇಳೆ ನಿಮ್ಮ ರಾಶಿ ವೃಶ್ಚಿಕ ಆಗಿದ್ರೆ ಈ ಮಾತುಗಳು ನಿಮಗಾಗೇ ಬರೆಯಲ್ಪಟ್ಟಿವೆ ಅಂತಾನೆ ಅರ್ಥ. ಯಾಕಂದ್ರೆ ನಿಮ್ಮ ಜೀವನದಲ್ಲಿ ಈಗ ನಡೀತಿರೋ ಕೆಲವು ಘಟನೆಗಳು ಇವೆಯಲ್ಲ, ಅವು ಸುಮ್ಮನೆ ಆಗ್ತಿಲ್ಲ, ಅವು ದೈವಿಕ ಸಂಕೇತಗಳು. ನಿಮ್ಗೆ ಇತ್ತೀಚೆಗೆ ಹೀಗನ್ಸಿದ್ಯಾ? ಅಂದ್ರೆ ಯಾವುದೇ ಕಾರಣ ಇಲ್ಲದೆ ಮನಸ್ಸು ಒಂಥರ ಭಾರವಾದ ಹಾಗೆ, ಅಥವಾ ಮಧ್ಯರಾತ್ರಿ ಇದ್ದಕ್ಕಿದ್ದಂತೆ ಎಚ್ಚರ ಆಗಿ ಏನೋ ಒಂದು ಗೊತ್ತಿಲ್ಲದ ಶಕ್ತಿ ನಿಮ್ಮ ಸುತ್ತಮುತ್ತ ಇದೆ ಅಂತ ಭಾಸವಾಗಿದೆಯಾ? ಹಾಗಿದ್ರೆ ಇದು ನಿಮಗೆ ಮಾತ್ರ ಆಗ್ತಿರೋದಲ್ಲ, ಒಂದು ದೈವಿಕ ಶಕ್ತಿ ನಿಮ್ ಜೊತೆ ಮಾತಾಡೋಕೆ ಪ್ರಯತ್ನ ಮಾಡ್ತಿದೆ ಅನ್ನೋದರ ಸಂಕೇತ ಇದು. ಹಾಗಾದ್ರೆ ವೃಶ್ಚಿಕ ರಾಶಿಯವರ ನಿಜವಾದ ಸ್ವರೂಪ ಏನು? ಅವರ ಶಕ್ತಿ ಏನು? ಇದು ಕೇವಲ ಜ್ಯೋತಿಷ್ಯದ ಒಂದು ಚಿಹ್ನೆ ಅಷ್ಟೇ ಅಲ್ಲ, ಇದು ಆಳವಾದ ಸಾಗರದ ಹಾಗೆ. ಮೇಲೆ ನೋಡೋಕೆ ತುಂಬಾನೇ ಶಾಂತವಾಗಿ ಕಾಣುತ್ತೆ, ಆದರೆ ಅದರ ಒಳಗೆ ಎಷ್ಟೊಂದು ಶಕ್ತಿ, ಎಷ್ಟೊಂದು ರಹಸ್ಯಗಳು ಅಡಗಿರುತ್ತಲ್ವಾ? ಹಾಗೆಯೇ ವೃಶ್ಚಿಕ ರಾಶಿಯವರ ವ್ಯಕ್ತಿತ್ವ ಕೂಡ. ವೃಶ್ಚಿಕ ರಾಶಿಯವರನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ಅವರಲ್ಲಿ 2 ವಿಭಿನ್ನ ವ್ಯಕ್ತಿತ್ವ ಇರುತ್ತೆ. ಹೊರಗಿಂದ ನೋಡೋರಿಗೆ ಅವರು ಸಾಗರದ ತರಹ ಶಾಂತ, ಸಂಯಮದಿಂದ ಇರೋ ಹಾಗೆ ಕಾಣ್ತಾರೆ. ಆದರೆ ಅವರ ಮನಸ್ಸಿನ ಆಳದಲ್ಲಿ ಒಂದು ಜ್ವಾಲಾಮುಖಿನೇ ಅಡಗಿರುತ್ತೆ. ಅದೇ ಅವರ ನಿಜವಾದ ಶಕ್ತಿ, ಅವರ ಭಾವನೆಗಳ ತೀವ್ರತೆ. ವೃಶ್ಚಿಕ ರಾಶಿಯವರ ಹೃದಯ ಅಂದ್ರೆ ಅದು ಶುದ್ಧ ಬಂಗಾರ. ತಾವು ಪ್ರೀತಿಸೋರ್ಗೋಸ್ಕರ ಏನನ್ನ ಬೇಕಾದ್ರೂ ಮಾಡಕ್ಕೆ ರೆಡಿ ಇರ್ತಾರೆ. ಅವರ ನಿಷ್ಠೆ, ಅವರ ತಾಳ್ಮೆ, ಅವರ ದಯೆಗೆ ಬೇರೆ ಯಾವುದೂ ಸರಿಸಾಟಿಯಾಗೋಕೆ ಸಾಧ್ಯನೇ ಇಲ್ಲ. ತಮ್ಮ ಕುಟುಂಬದ ಸಂತೋಷಕ್ಕಾಗಿ ತಮ್ಮ ಸ್ವಂತ ಕನಸುಗಳನ್ನು ಕೂಡ ಬದಿಗಿಟ್ಟು ತ್ಯಾಗ ಮಾಡುವಂತಹ ದೊಡ್ಡ ಮನಸ್ಸು ಅವರದು. ವೃಶ್ಚಿಕ ರಾಶಿಯವರು ಶಾಂತ ಸ್ವಭಾವದವರು ಹೌದು, ಆದ್ರೆ ಅವರನ್ನ ಕೆಣಕಿದ್ರೆ ಅಥವಾ ಅವರ ಸ್ವಾಭಿಮಾನಕ್ಕೇನಾದ್ರೂ ಧಕ್ಕೆ ತಂದ್ರೆ ಅವರು ಸುಮ್ಮನೆ ಕೂರುವ ಜಾಯಮಾನದವರಲ್ಲ. ಅವರು ಚೇಳಿನ ಹಾಗೆ ಸುಮ್ಸುಮ್ನೆ ಹೋಗಿ ಯಾರ್ಮೇಲೂ ದಾಳಿ ಮಾಡಲ್ಲ. ಆದ್ರೆ ಒಂದು ವೇಳೆ ದಾಳಿ ಮಾಡಿದ್ರೆ ಆ ಪೆಟ್ಟು ಜೀವನ ಪರ್ಯಂತ ಮರೆಯೋಕ್ಕಾಗಲ್ಲ. ಸರಿ, ಇಷ್ಟೆಲ್ಲ ಶಕ್ತಿ, ಇಷ್ಟೆಲ್ಲ ಭಾವನೆಗಳನ್ನ ಇಟ್ಕೊಂಡಿರೋ ಈ ವೃಶ್ಚಿಕ ರಾಶಿಯವರನ್ನ ಸದಾ ಕಾಪಾಡ್ತಾ ಇರೋ ಆ ಕಾಣದ ಶಕ್ತಿ ಯಾವುದು? ಬನ್ನಿ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಒಂದ್ಸಲ ಯೋಚನೆ ಮಾಡಿ ನೋಡಿ, ನಿಮ್ಮ ಜೀವನದಲ್ಲಿ ಯಾವುದೋ ದೊಡ್ಡ ಅಪಾಯದಿಂದ ಕೂದಲೆಳೆ ಅಂತರದಲ್ಲಿ ಪಾರಾದ ಘಟನೆಗಳು ನಡೆದಿದೆಯಾ? ಅದು ಆಕ್ಸಿಡೆಂಟ್ ಇರ್ಬೋದು, ಆರೋಗ್ಯದ ಸಮಸ್ಯೆ ಇರ್ಬೋದು, ಅಥವಾ ಹಣಕಾಸಿನ ದೊಡ್ಡ ಸಂಕಷ್ಟ ಇರ್ಬೋದು. ಆಗೆಲ್ಲ ಅಬ್ಬಾ ಬದುಕಿದ್ದೇ ಹೆಚ್ಚು ಅಂದ ನಿಮ್ಗೆ ಖಂಡಿತ ಅನ್ಸಿರುತ್ತೆ. ಅದು ಬರೀ ಅದೃಷ್ಟ ಅಲ್ಲ, ಅದು ನಿಮ್ಮನ್ನ ಕಾಪಾಡ್ತಿರುವ ಒಂದು ದೈವಿಕ ಶಕ್ತಿಯ ಕೃಪೆ. ಹಾಗಾದ್ರೆ ಈ ದೈವಿಕ ರಕ್ಷಣೆ ನಿಮ್ಗೆ ಯಾಕೆ ಸಿಗ್ತಿದೆ? ಅದರ ಹಿಂದಿನ ಸೀಕ್ರೆಟ್ ಏನು? ಅದೇ ಪುಣ್ಯ. ಅಂದ್ರೆ ಹಿಂದಿನ ಜನ್ಮಗಳಲ್ಲಿ ನೀವು ಮಾಡಿದ ಒಳ್ಳೆ ಕೆಲಸಗಳ ಫಲ. ಅದೇ ಇವತ್ತು ನಿಮ್ಮ ಸುತ್ತ ಒಂದು ಅದೃಶ್ಯ ಕವಚದ ಹಾಗೆ ನಿಮ್ಮನ್ನ ಕಾಪಾಡ್ತಿದೆ. ಆದ್ರೆ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡ್ಬೋದು, ಇಷ್ಟೆಲ್ಲ ದೈವಿಕ ರಕ್ಷಣೆ ಇದ್ರೂ ನನ್ನ ಜೀವನದಲ್ಲಿ ಯಾಕೆ ಇಷ್ಟೊಂದು ಕಷ್ಟಗಳು, ಯಾಕೆ ಇಷ್ಟೊಂದು ಹೋರಾಟ? ಬನ್ನಿ ಇದರ ಹಿಂದಿನ ಕಾರಣ ಏನು ಅಂತ ಹುಡುಕೋಣ. ಹೌದು, ಇದು ನಿಮ್ಮೊಬ್ಬರ ಪ್ರಶ್ನೆ ಅಲ್ಲ. ವೃಶ್ಚಿಕ ರಾಶಿಯ ಅನೇಕರು ಇದೇ ಗೊಂದಲವನ್ನು ಅನುಭವಿಸ್ತಾರೆ. ಒಂದು ಕಡೆ ದೇವರು ನನ್ನ ಜೊತೆ ಇದ್ದಾನೆ, ನನ್ನನ್ನು ಕಾಪಾಡ್ತಿದ್ದಾನೆ ಅನ್ನೋ ಬಲವಾದ ನಂಬಿಕೆ. ಇನ್ನೊಂದು ಕಡೆ ಜೀವನದಲ್ಲಿ ಒಂದಾದ್ಮೇಲೆ ಒಂದರಂತೆ ಬರ್ತಾ ಇರೋ ಸವಾಲುಗಳು. ಹಾಗಾದ್ರೆ ಈ ಗೊಂದಲಕ್ಕೆ ಉತ್ತರವೇನು? ಕೈಗೆ ಬಂದ ಹಣ ಬಂದಷ್ಟೇ ವೇಗವಡಿ ಖರ್ಚಾಗೋದು, ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಕ್ಕೂ ದೊಡ್ಡ ಜಗಳಗಳಾಗಿ ಮನಸ್ತಾಪ ಉಂಟಾಗೋದು, ಆರೋಗ್ಯ ಇದ್ದಕ್ಕಿದ್ದಂತೆ ಕೈಕೊಡೋದು, ಮದುವೆ, ಒಳ್ಳೆ ಕೆಲಸದಂತಹ ಪ್ರಮುಖ ಕಾರ್ಯಗಳು ಕೊನೆ ಕ್ಷಣದಲ್ಲಿ ಕೈತಪ್ಪಿ ಹೋಗೋದು. ಈ ಎಲ್ಲಾ ನೋವುಗಳನ್ನ ನೀವು ಅನುಭವಿಸಿರ್ಬೋದು ಅಲ್ವಾ? ಈ ಎಲ್ಲಾ ಸಮಸ್ಯೆಗಳ ಮೂಲ ಎಲ್ಲಿದೆ ಅಂತ ನಾವು ಹುಡುಕ್ತಾ ಹೋದ್ರೆ ಅದು ನಮ್ಮನ್ನು ಕುಲದೇವತೆಯ ಹತ್ರಕ್ಕೆ ಕರ್ಕೊಂಡು ಹೋಗುತ್ತೆ. ಕುಲದೇವತೆ ಅಂದ್ರೆ ಕೇವಲ ಒಂದು ದೇವತೆಯಲ್ಲ, ಅದು ತಲೆತಲಾಂತರಗಳಿಂದ ನಿಮ್ಮ ಇಡೀ ವಂಶವನ್ನೇ ಕಾಪಾಡ್ಕೊಂಡು ಬಂದಿರೋ ಒಂದು ಮಹಾನ್ ಶಕ್ತಿ, ನಿಮ್ಮ ಪೂರ್ವಜರ ಆಶೀರ್ವಾದ. ಆದ್ರೆ ಒಂದು ವಿಷಯ ನೆನ್ಪಿಡಿ, ಈ ಸಮಸ್ಯೆಗಳು ನಿಮ್ಗೆ ಶಿಕ್ಷೆ ಅಲ್ಲ, ಬದಲಾಗಿ ಇದು ನಿಮ್ಮ ಕುಲದೇವತೆ ನಿಮ್ಗೆ ಕಳಿಸ್ತಿರೋ ಒಂದು ಪ್ರೀತಿಯ ಸಂದೇಶ. ಮಗು, ನಾನ್ ನಿನ್ ಜೊತೆ ಇದ್ದೀನಿ, ನನ್ನನ್ನ ಮರಿಬೇಡ ಅಂತ ಆ ಶಕ್ತಿ ನಿಮ್ಗೆ ಪ್ರೀತಿಯಿಂದ ನೆನಪಿಸ್ತಿದೆ. ಹಾಗಾದ್ರೆ ಆ ದುರ್ಬಲವಾದ ಸಂಪರ್ಕವನ್ನ ಮತ್ತೆ ಬಲಪಡಿಸೋದು ಹೇಗೆ? ಚಿಂತೆ ಮಾಡಬೇಡಿ, ಅದಕ್ಕೆ ದೊಡ್ಡ ಯಾಗ, ಹೋಮ, ಹವನಗಳೇನೂ ಬೇಕಿಲ್ಲ. ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲ ಕೆಲವು ಸರಳ ಮಾರ್ಗಗಳಿಲ್ಲಿವೆ. ಮೊಟ್ಟಮೊದಲನೇದಾಗಿ ನಿಮ್ಮ ಮನೆಯಲ್ಲಿರೋ ಹಿರಿಯರ ಹತ್ರ ಕೇಳಿ ನಿಮ್ಮ ಕುಲದೇವತೆ ಯಾರು ಅಂತ ತಿಳ್ಕೊಳ್ಳಿ. ನಂತರ ಮನೆಯಲ್ಲೇ ಒಂದು ಶುದ್ಧವಾದ ಜಾಗದಲ್ಲಿ ಆ ದೇವತೆಯ ಫೋಟೋ ಇಟ್ಟು ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿದ್ಮೇಲೆ ಕೇವಲ 2 ನಿಮಿಷ ಅವರ ಹೆಸರನ್ನ ಮನಸ್ಸಿನಲ್ಲಿ ಜಪಿಸಿ. ಸಾಧ್ಯವಾದರೆ ಒಂದು ದೀಪ ಹಚ್ಚಿ ಒಂದು ಹೂವನ್ನ ಅರ್ಪಿಸಿ, ಅಷ್ಟೇ ಸಾಕು. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ದೇವರಿಗೆ ನಿಮ್ಮ ಆಡಂಬರದ ಪೂಜೆಗಿಂತ ನಿಮ್ಮ ಮನಸ್ಸಿನಲ್ಲಿರೋ ಭಕ್ತಿ ತುಂಬಾನೇ ಮುಖ್ಯ. ನೀವು ಎಷ್ಟೇ ಬ್ಯುಸಿ ಇರಿ,
ನಿಮ್ಮ ಹೃದಯದಲ್ಲಿ ಆ ದೇವತೆಯ ಮೇಲೆ ಅಚಲವಾದ ಶ್ರದ್ಧೆ ಇದ್ರೆ ಸಾಕು, ಅದೇ ದೊಡ್ಡ ಪೂಜೆ. ನೀವು ಈ ಒಂದು ಸರಳ ಕೆಲಸವಲ್ಲ ಮಾಡಕ್ಕೆ ಶುರು ಮಾಡಿದ ದಿನದಿಂದಲೇ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಾಣಕ್ಕೆ ಶುರುವಾಗುತ್ತೆ. ಮುಖ್ಯವಾಗಿ 5 ದೊಡ್ಡ ಶುಭ ಸುದ್ದಿಗಳು ನಿಮ್ಮ ಬಾಗಿಲನ್ನು ತಟ್ಲಿವೆ. ಆದರೆ ಒಂದು ವಿಷಯವನ್ನ ನೀವು ಸದಾ ನೆನಪಿಲಿಡಬೇಕು. ವೃಶ್ಚಿಕ ರಾಶಿಯವರ ಮೇಲೆ ಬೇರೆಯವರ ಕಣ್ಣು ಬೇಗ ಬೀಳುತ್ತೆ. ಅದಕ್ಕೆ ನಿಮ್ಮ ಯಾವುದೇ ಒಳ್ಳೆಯ ಕೆಲಸಗಳು, ಯೋಜನೆಗಳು ಪೂರ್ತಿ ಆಗೋವರೆಗೂ ಅದನ್ನ ಯಾರತ್ರನೂ ಹಂಚ್ಕೊಳ್ಳಕ್ ಹೋಗ್ಬೇಡಿ. ನಿಮ್ಮ ಮೌನವೇ ನಿಮ್ಮ ರಕ್ಷಾ ಕವಚ. ಸರಿ, ಹಾಗಾದ್ರೆ ಆ 5 ದೊಡ್ಡ ಶುಭ ಸುದ್ದಿಗಳು ಯಾವುವು? ನಿಮ್ಮ ಜೀವನದ ಯಾವ ಕ್ಷೇತ್ರಗಳಲ್ಲಿ ದೊಡ್ಡ ಬದಲಾವಣೆಗಳು ಆಗ್ಲಿವೆ? ಬನ್ನಿ ನೋಡೋಣ. ಆ 5 ಕ್ಷೇತ್ರಗಳು ನಿಮ್ಮ ಜೀವನದ ಅತಿ ಮುಖ್ಯವಾದ ಭಾಗಗಳು. ಅವುಗಳು ಯಾವುವಂದ್ರೆ ಮದುವೆ, ನಿಮ್ಮ ವೃತ್ತಿ ಜೀವನ, ಆಸ್ತಿ-ಪಾಸ್ತಿ, ಶಿಕ್ಷಣ ಮತ್ತು ಹಣಕಾಸು. ಈ 5 ಕ್ಷೇತ್ರಗಳಲ್ಲಿ ನೀವು ಊಹಿಸದಂತಹ ಧನಾತ್ಮಕ ಬದಲಾವಣೆಗಳು ಆಗಲಿವೆ. ಮದುವೆಗಿದ್ದ ಅಡೆತಡೆಗಳೆಲ್ಲ ದೂರವಾಗಿ ಸಂಬಂಧಗಳಲ್ಲಿ ಸಾಮರಸ್ಯ ಬರುತ್ತೆ. ಉದ್ಯೋಗದಲ್ಲಿ ಬಡ್ತಿ ಸಿಗ್ಬೋದು ಅಥವಾ ಹೊಸ ಅವಕಾಶಗಳು ಹುಡುಕೊಂಡ್ ಬರ್ಬೋದು. ಸ್ವಂತ ಮನೆ ಅಥವಾ ವಾಹನ ಖರೀದಿ ಮಾಡೋ ನಿಮ್ಮ ಕನಸು ನನಸಾಗ್ಲಿದೆ. ವಿದ್ಯಾರ್ಥಿಗಳಾಗಿದ್ರೆ ಪರೀಕ್ಷೆಗಳಲ್ಲಿ ಅದ್ಭುತ ಯಶಸ್ಸು ಸಿಗ್ಲಿದೆ. ಮತ್ತು ಮುಖ್ಯವಾಗಿ ನಿಮ್ಮನ್ನು ಕಾಡುತ್ತಿದ್ದ ಆರ್ಥಿಕ ಸಮಸ್ಯೆಗಳು ಬಗೆಹರಿದು ಸಾಲದಿಂದ ಮುಕ್ತಿ ಸಿಗುವ ದಾರಿ ತೆರೆದುಕೊಳ್ತದೆ. ಕೊನೆಯದಾಗಿ ಒಂದೇ ಮಾತು. ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಎಲ್ಲೋ ಹೊರಗಡೆ ಇಲ್ಲ. ಅದು ನಿಮ್ಮ ಮನೆಯಲ್ಲೇ, ನಿಮ್ಮ ಮೂಲದಲ್ಲಿ, ನಿಮ್ಮ ಕುಲದೇವತೆಯಲ್ಲೇ ಇದೆ. ಆ ಶಕ್ತಿಯನ್ನು ಪೂರ್ತಿಯಾಗಿ ನಂಬಿ ಒಂದು ಸಣ್ಣ ಹೆಜ್ಜೆ ಮುಂದಿಡಿ. ನಿಮ್ಮ ಜೀವನದಲ್ಲಿ ಅದ್ಭುತಗಳು ನಡೆಯೋದನ್ನ ನೀವೇ ಕಣ್ಣಾರೆ ಕಾಣ್ತೀರಿ. ನಿಮ್ಮ ಒಳ್ಳೆಯ ದಿನಗಳು ಇಂದಿನಿಂದಲೇ ಶುರುವಾಗಿವೆ.